ನನ್ನ ಹೆಸರು ನಿಖಿಲ್. 2017ನೇ ಬ್ಯಾಚ್ನ IPS ಅಧಿಕಾರಿಯಾಗಿದ್ದು, ಈ ಹಿಂದೆ ನಾನು ಪಟ್ಕಳದಲ್ಲಿ ASP ಆಗಿ ಕೆಲಸ ಮಾಡಿ, ನಂತರ ಆ್ಯಂಟಿ ನಕ್ಸಲ್ ಫೋರ್ಸಲ್ಲಿ ಕೆಲಸ ಮಾಡಿ, ತದಾದ ನಂತರ ರಾಯಚೂರು, ಕೋಲಾರ, ಇವಾಗ ಶಿವಮೊಗ್ಗ ಜಿಲ್ಲೆಗೆ ಹೊಸದಾಗಿ ರಕ್ಷಣಾಧಿಕಾರಿಯಾಗಿ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ವತಿಯಿಂದ ಶುಭ ಮುಂಜಾನೆಯನ್ನು ತಿಳಿಸುತ್ತಾ, ಈ ಒಂದು ಪ್ರೆಸ್ ಬ್ರೀಫಿಂಗನ್ನು ನಮ್ಮ ಧ್ಯೇಯ ಏನಿದೆ, ಬರುವ ದಿನಗಳಲ್ಲಿ ನಿಮ್ಮಿಂದ ನಮಗೆ ಯಾವ ರೀತಿ ಒಂದು ಕೋಆರ್ಡಿನೇಷನ್ ಮತ್ತು ಸಪೋರ್ಟನ್ನು ನೀವು ಬಯಸ್ತೀರಾ, ನಾವು ಬಯಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ರೀತಿ ಸಮಾಲೋಚನೆ ನಡೆಸೋದಕ್ಕೆ ನಿಮ್ಮನ್ನೆಲ್ಲರೂ ನಾನು ಕರೆದಿರೋದು. ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಂದು ಸೇತುವೆ ಇದೆ, ಪಬ್ಲಿಕ್ ಮತ್ತು ಗೌರ್ಮೆಂಟಲ್ಲಿ. ಸೊ ನಿಮ್ಮ ಏನು ಇನ್ಪುಟ್ಸ್ ಇದೆ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ವಿಚಾರ, ಯಾಕಂದರೆ ಗ್ರೌಂಡಲ್ಲಿ ನೀವೇನು ನೋಡ್ತೀರಾ ಆ ವಿಚಾರವನ್ನು ನಮಗೆ ನೀವು ತಿಳಿಸ್ಕೊಡ್ತೀರ. ಅದಕ್ಕೋಸ್ಕರ ನಿಮ್ಮ ಮಧ್ಯೆ ಒಂದು ಓಪನ್ ಕಮ್ಯುನಿಕೇಷನ್ ಇರೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅದನ್ನು ಜನರಿಗೆ ಒಂದು ಮುಟ್ಟಿಸುವಂಥ ಕೆಲಸ ಕೂಡ ನೀವೇ ಮಾಡಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲು ನಾನು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು. ಆ್ಯಂಡ್ ಇಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶಿವಮೊಗ್ಗ ಜನತೆ, ದೇ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಹಿಸ್ಟ್ರಿ. ದಿಸ್ ಪ್ಲೇಸ್ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಹಿಸ್ಟ್ರಿ. ಸೊ ಇಟ್ ಈಸ್ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು ಇಂಥ ಜಿಲ್ಲೆಗೆ ನನ್ನ ನೇಮಕ ಮಾಡಿರೋದು. ಸೊ ಇದು ಒಂದು ಅವಕಾಶ. ಎಲ್ಲ ಜನತೆ ಒಟ್ಟಿಗೆ ಸೇರಿ ವಿಶ್ವಾಸದಿಂದ ನಮ್ಮ ಸಮಾಜವನ್ನು, ನಮ್ಮ ಸೊಸೈಟಿಯನ್ನು ಒಂದು ಹಂತ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋಣಂತೆ. As you all know, our first priority is always going to be law and order. Along with that, ನಮ್ಮ ಏನು ಕ್ರೈಮ್ ಅಗೇನ್ಸ್ಟ್ ವುಮೆನ್ ಬಗ್ಗೆ ನಾವು ಏನು ಮಾತಾಡ್ತೀವಿ ಅದ್ರ ಬಗ್ಗೆನೂ we are going to focus specially on crime against women and children. ಅದರ ಜೊತೆಗೆ ನಮ್ಮ ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್